ಓಂ ಜಾತವೇದಸೆ ಸುನವಾಮ ಸೋಮಮರಾತಿಯತೋ ನಿದಹಾತಿ ವೇದಃ. ಸರ್ವಜ್ಞನಾದ ಅಗ್ನಿದೇವನಿಗೆ ಸೋಮರಸವನ್ನು ಅರ್ಪಿಸೋಣ. ಆ ಅಗ್ನಿದೇವನು ನಮ್ಮ ಎಲ್ಲ ವಿರೋಧಿ ಶಕ್ತಿಗಳನ್ನು, ಅಂದರೆ ಬಾಹ್ಯ ಜಗತ್ತಿನಲ್ಲಿರುವ ಶತ್ರುಗಳನ್ನು ಮತ್ತು ಅಂತರಂಗದಲ್ಲಿರುವ ಕಾಮ ಕ್ರೋಧಾದಿ ವೈರಿಗಳನ್ನೆಲ್ಲ ನಾಶ ಮಾಡಲಿ. ಸನ್ನಃ ಪರಶ್ಯದತಿ ದುರ್ಗಾಣಿ ವಿಶ್ವ ನಾವೇವ ಸಿಂಧುಂ ದುರಿತಾತ್ಯಗ್ನಿಃ. ನಾವಿಕನು ದೋಣಿಯಿಂದ ನದಿಯನ್ನು ದಾಟಿಸುವಂತೆ ಆ ಅಗ್ನಿದೇವನು ಎಲ್ಲ ಆಪತ್ತು ಮತ್ತು ಸಂಕಟಗಳನ್ನು ದಾಟಿಸಿ ಎಲ್ಲಾ ಪಾಪಗಳಿಂದ ನಮ್ಮನ್ನು ಮುಕ್ತರನ್ನಾಗಿಸಿ ಕಾಪಾಡಲಿ. ತಾಮಾಗ್ನಿವರ್ಣಂ ತಪಸಾ ಜ್ವಲಂತಿಂ ವೈರೋಚನಿಂ ಕರ್ಮ ಫಲೇಷು ಜುಷ್ಟಾಂ ದುರ್ಗಾಂ ದೇವಿಗಂ ಶರಣಂ ಅಹಂ ಪ್ರಪದ್ಯೆ ಸ್ತುತರಸಿ ತರಸಿ ನಮಃ. ಅಗ್ನಿಯಂತ ಕಾಂತಿಯುಳ್ಳ ತಪಶಕ್ತಿಯಿಂದ ಬೆಳಗುತ್ತಿರುವ ವಿವಿಧ ರೂಪಗಳಿಂದ, ಅಂದರೆ ಎಲ್ಲಾ ಚರಾಚರ ವಸ್ತುಗಳ ರೂಪದಿಂದ ಆವಿರ್ಭವಿಸುವ ಪರಮಾತ್ಮನ ಶಕ್ತಿ ಸ್ವರೂಪಿಣಿಯಾದ ಕರ್ಮಗಳಲ್ಲಿ ಹಾಗೂ ಅವುಗಳ ಫಲಗಳಲ್ಲಿ ಶಕ್ತಿ ರೂಪದಿಂದ ಅಡಗಿರುವ, ಅಂದರೆ ಕರ್ಮಕ್ಕೆ ತಕ್ಕ ಫಲವೊಂದು ಇರುವಂತೆ ಒದಗುವಂತೆ ಮಾಡುವ ಶಕ್ತಿಯಾಗಿ ನೆಲೆಸಿರುವ ದುರ್ಗಾದೇವಿಯನ್ನು, ಅಂದರೆ ಎಲ್ಲ ಬಗೆಯ ದುಃಖ ಮತ್ತು ಆಪತ್ತುಗಳಿಂದ ಪಾರು ಮಾಡಿ ರಕ್ಷಣೆ ನೀಡುವ ಶಕ್ತಿ ಸ್ವರೂಪಿಣಿಯನ್ನು ನಾನು ಶರಣು ಹೊಂದುತ್ತೇನೆ. ಹೇ ದುರ್ಗಾದೇವಿ, ಎಲ್ಲ ಸಂಕಟ ವಿಪತ್ತುಗಳಿಂದ ನನ್ನನ್ನು ಪಾರು ಮಾಡುವುದರಲ್ಲಿ ಚತುರಳಾದ ನೀನು ಭವಸಾಗರದಿಂದ ನನ್ನನ್ನು ಸುರಕ್ಷಿತವಾಗಿ ದಾಟಿಸುವೆ. ಅಂತಹ ನಿನಗೆ ನನ್ನ ನಮಸ್ಕಾರಗಳು. ಅಗ್ನೇ ತ್ವಂ ಪಾರಯ ನವ್ಯೋ ಅಸ್ಮಾನ್ ಸ್ವಸ್ತಿ ಭೀರತಿ ದುರ್ಗಾಣಿ ವಿಶ್ವ. ಹೇ ಅಗ್ನಿದೇವನೇ, ನೀನು ಸ್ತೋತ್ರಾರ್ಹನಾಗಿರುವೆ. ಹಿತಕರವಾದ ಉಪಾಯಗಳಿಂದ ನಮ್ಮನ್ನು ಎಲ್ಲ ದುಃಖ ದುರಂತಗಳಿಂದ ಪಾರು ಮಾಡಿ ಭವಸಾಗರದ ಆಚೆಯ ದಡಕ್ಕೆ ಸೇರಿಸಬೇಕು. ಪೂಶ್ಚ ಪೃಥ್ವಿ ಬಹುಲಾನ ಊರ್ವಿ ಭವಾತೋ ಕಾಯತನಯಾಯ ಶಮ್ಯೋಹೋ. ನಮಗೆಲ್ಲರಿಗೂ ವಾಸಸ್ಥಾನಕ್ಕಾಗಿ ನಗರ ಮತ್ತು ನಾಡು ವಿಸ್ತೃತ ವಿಸ್ತಾರಗೊಳ್ಳಲಿ, ಹೊಲ ಗದ್ದೆಗಳು ಫಲವತ್ತಾಗಲಿ. ಹೇ ಅಗ್ನಿದೇವನೇ, ನೀನು ನಮ್ಮ ಮಕ್ಕಳಿಗೆ ಮತ್ತು ಮೊಮ್ಮಕ್ಕಳಿಗೆ ಸುಖವನ್ನು ನೀಡುತ್ತಾ ದುಃಖಗಳನ್ನು ದೂರ ಮಾಡಿ ಸಲಹಬೇಕು. ವಿಶ್ವಾನಿನೋ ದುರ್ಗಾಃ ಜಾತ ವೇದಃ ಸಿಂಧುಃ ನ ನಾವ ದುರಿತಾತಾತಿ ಪಶ್ಯಹಿ. ಹೇ ಸರ್ವಜ್ಞನಾದ ಅಗ್ನಿದೇವನೇ, ದುಃಖ ದುರಿತಗಳನ್ನು, ಕಷ್ಟ ಮತ್ತು ಸಂಕಟಗಳನ್ನು ನಾಶ ಮಾಡುವವನಾದ ನೀನು ನೌಕೆಯಿಂದ ನಾವಿಕನು ನದಿಯನ್ನು ದಾಟಿಸುವಂತೆ ನಮ್ಮ ಎಲ್ಲಾ ಪಾಪಗಳನ್ನು ಪರಿಹರಿಸಿ ಕಾಪಾಡಬೇಕು. ಅಗ್ನೇ ಅತ್ರಿ ವನ್ಮನಸ ಗೃಣೋನುಸ್ಮಾಕಂ ಬೋಧ್ಯ ವಿಧಾತನುನೂನಾಂ. ಹೇ ಅಗ್ನಿದೇವನೇ, ಅತ್ರಿ ಮಹರ್ಷಿಯು ಮನಸ್ಸಿನಿಂದ ಯಾವಾಗಲೂ ಜೀವಗಳ ಹಿತವನ್ನೇ ಬಯಸುತ್ತಾ ಸಕಲ ಜೀವಿಗಳು ಶಾಂತಿ, ತೃಪ್ತಿ, ಆನಂದಗಳಿಂದಿರಲಿ ಎಂದು ಸತತವಾಗಿ ಆಶಿಸುತ್ತಿರುವಂತೆ ನೀನು ಸಹ ಕರುಣೆಯಿಂದ ನಮ್ಮ ದೇಹಗಳನ್ನು ರಕ್ಷಿಸುವುದಕ್ಕಾಗಿ ಸದಾ ಜಾಗರೂಕನಾಗಿರುವೆ. ಪೃತನಾಜಿತ ತಂಗಂ ಸಹಮಾನ ಮುಗ್ರಮಗ್ನಿಗಂ ಹುವೇಮಂ ಪರಮಾತ್ಸದಸ್ಥಾನಂ. ವೈರಿ ಸೇನೆಯನ್ನು ಗೆಲ್ಲುವವನು, ಶತ್ರುಗಳನ್ನು ಹಿಮ್ಮೆಟ್ಟಿಸುವವನು, ಭೀಷಣನು ಆದ ಅಗ್ನಿದೇವನನ್ನು ಅತ್ಯಂತ ಶ್ರೇಷ್ಠವಾದ ದೇವಸಭೆಯಿಂದ ಆಹ್ವಾನಿಸುತ್ತೇನೆ. ಈ ಮಂತ್ರದಲ್ಲಿ ಅಗ್ನಿಯನ್ನು ದೇವತೆಗಳ ಸೇನಾಧಿಪತಿಯಾಗಿ ಭಾವಿಸಲಾಗಿದೆ. ಸನಃ ಪರಶ್ಯದತಿ ದುರ್ಗಾಣಿ ವಿಶ್ವ ಕ್ಷಾಮಾದ್ವೇದೇವೋ ಯತಿ ದುರಿತಾತ್ಯಾಗ್ನಿಃ. ಆ ಅಗ್ನಿದೇವನು ನಮ್ಮನ್ನು ಎಲ್ಲ ದುಃಖ ದುರಿತಗಳಿಂದ, ಪಾಪ ಫಲವಾಗಿ ಬರುವ ಕಷ್ಟ ಸಂಕಷ್ಟ ಆಪತ್ತುಗಳಿಂದ ಹಾಗೂ ನಶ್ವರವಾದ ಸಂಸಾರದಿಂದ ಪಾರು ಮಾಡಿ ರಕ್ಷಿಸಲಿ. ಪ್ರದೋಷಿಃ ಕಮಿಟ್ಯೋ ಅಧ್ವರೇಷು ಸನ್ನಾಚ ಹೋತ ನವ್ಯಶ್ಚ ಸತ್ಸಿ. ಹೇ ಅಗ್ನಿದೇವನೇ, ಯಜ್ಞಗಳಲ್ಲಿ ಸ್ತುತಿಸಲ್ಪಡುವ ನೀನು ನಮ್ಮ ಆನಂದವನ್ನು ಅಧಿಕಗೊಳಿಸುವೆ. ನೀನು ಪ್ರಾಚೀನ ಮತ್ತು ಇತ್ತೀಚಿನ ಯಜ್ಞ ಮಾಡುವವರ ರೂಪದಿಂದ, ಹೋತೃಗಳ ರೂಪದಿಂದ ಯಜ್ಞ ನಡೆಯುವ ಸ್ಥಳಗಳಲ್ಲಿ ನೆಲೆಸಿರುವೆ. ಸ್ವಾವಾಂ ಚಾಗ್ನೇ ತನೂವಂ ಪಿಪ್ರಯ ಸ್ವಾಸ್ವಂಭ್ಯ
ಸ್ವಃ. ಹೇ ಅಗ್ನಿದೇವನೇ, ನಿನ್ನ ಸ್ವಂತ ದೇಹವೇ ಆಗಿರುವ ನಮ್ಮನ್ನು ನೀನು ಸಂತೋಷಗೊಳಿಸು, ಸುಖದಲ್ಲಿರಿಸು ಮತ್ತು ನಮಗೆ ಶ್ರೇಷ್ಠವಾದ ಭಾಗ್ಯವನ್ನು ಎಲ್ಲೆಡೆಗಳಿಂದಲೂ ಒದಗಿಸು. ಗೋಬೀರ್ಜುಷ್ಟಮಯೂಜೋ ನಿಷಿಕ್ತಂ ತವೇಂದ್ರ ವಿಷ್ಣೋರನ್ನು ಸಂಚರೇಮಾ. ಹೇ ಪರಮಾತ್ಮನೇ, ನೀನು ಪಾಪ, ದುಃಖ ಮೊದಲಾದವುಗಳಿಂದ ಲಿಪ್ತನಾಗದೆ ಸರ್ವದಾ ಪರಮ ಪರಿಶುದ್ಧನಾಗಿರುವವನು. ನೀನು ವಿಶ್ವವ್ಯಾಪಿಯಾಗಿ ಸರ್ವವ್ಯಾಪಿಯಾಗಿರುವೆ. ಅಂತಹ ನಿನ್ನ ಸೇವಕರಾದ ನಾವು ಗೋವುಗಳಿಂದ ಕೂಡಿರುವ ಹಾಗೂ ಅಮೃತಮಯವಾದ ಸೌಭಾಗ್ಯವನ್ನು ಪಡೆಯುವುದಕ್ಕಾಗಿ ನಿನ್ನನ್ನು ನಿರಂತರವಾಗಿ ಆರಾಧಿಸುವಂತಾಗಲಿ. ನಾಕಸ್ತ್ಯ ಪೃಷ್ಠಮಭಿ ಸಂವಾಸಾನೋ ವೈಷ್ಣವಿಂ ಲೋಕ ಇಹಂ ಮಾದಯಂತಾಂ. ಸ್ವರ್ಗ ಲೋಕದಂತಹ ಅತ್ಯುನ್ನತ ಸ್ಥಳಗಳಲ್ಲಿ ವಾಸಿಸುತ್ತಿರುವ ಎಲ್ಲ ದೇವತೆಗಳು ವೈಷ್ಣವಿ ಭಕ್ತಿಯನ್ನು ಅಭ್ಯಾಸ ಮಾಡುತ್ತಿರುವ ನಮ್ಮನ್ನು ಈ ಲೋಕದಲ್ಲಿ ಸಂತೋಷದಿಂದಿರಿಸಲಿ. ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಿ ಪ್ರಚೋದಯಾತ್. ಕಾತ್ಯಾಯನ ಮಹರ್ಷಿಗಳ ಮಗಳಾಗಿ ಅವತರಿಸಿದ್ದ ದುರ್ಗಾದೇವಿಯನ್ನು ತಿಳಿಯುವುದಕ್ಕಾಗಿ ಕನ್ಯಾಕುಮಾರಿಯನ್ನು ಧ್ಯಾನಿಸೋಣ. ಆ ಧ್ಯಾನದಲ್ಲಿ ದುರ್ಗೆಯು ನಮ್ಮನ್ನು ಪ್ರಚೋದಿಸಲಿ, ಅಂದರೆ ನಮ್ಮ ಮನೋಬುದ್ಧಿಯನ್ನು ತನ್ನೆಡೆಗೆ ಹರಿಯುವಂತೆ ಪ್ರಚೋದಿಸಲಿ. ಆಂತರ್ಯದಲ್ಲಿ ಅವಳನ್ನೇ ಕುರಿತಾಗಿ ಜ್ಞಾನವನ್ನು ಪ್ರಚೋದಿಸಲಿ. ಓಂ ಶಾಂತಿ ಶಾಂತಿ ಶಾಂತಿ.